ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಗೆ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಓಕೆ, ನಾನು ಹಿಂದೆ ನೋಡ್ತಾ ಇದ್ದೀರಾ ಎಲ್ಲ ಫುಲ್ಲು ಜಗಮಗಿಸ್ತಾ ಇದೆ ಅಲ್ವಾ? ಹಬ್ಬಗಳು ಬರ್ತಿದೆ ರೀ. ಹಬ್ಬಗಳು ಬರ್ತಿದೆ ಅಂದ್ರೆ ನಮ್ಗೆ ಇನ್ನೇನು ಹೇಳಿ, ಶಾಪಿಂಗು ಶುರು. ಪ್ರತಿ ವರ್ಷ ದೇವ್ರಿಗೆ ಏನಾದ್ರೂ ಒಂದು ಹೊಸದು ಇಟ್ಟು ಅಲಂಕಾರ ಮಾಡಬೇಕು ಅನ್ನೋದು ನಮ್ಗೆಲ್ರಿಗೂ ಒಂದು ಉತ್ಸಾಹ ಹುಮ್ಮಸ್ಸನ್ನ ಕೊಡುತ್ತೆ ಅಲ್ವಾ? ದೇವರ ಆಶೀರ್ವಾದನ ಪಡ್ಕೋಬೇಕು ಅಂತ ಎಲ್ಲರೂ ಆಸೆ ಪಟ್ಟಿರ್ತೀವಿ. ಸೊ ಇವತ್ತು ನಾನು ಹಬ್ಬಕ್ಕೆ ಶಾಪಿಂಗ್ ಮಾಡಕ್ಕೆ ಅಂತ ಕಾಟನ್ ಪೇಟೆಯಲ್ಲಿ ಇರುವಂತಹ ಸಿಲ್ವರ್ ಗಿಫ್ಟ್ರಿ SGT ಸಿಲ್ವರ್ ಗಿಫ್ಟ್ರಿಗೆ ಬಂದಿದ್ದೀನಿ. ಇಲ್ಲಿ ನಿಮ್ಗೆ ಜರ್ಮನ್ ಸಿಲ್ವರ್ ಅಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಆಂಟಿಕ್ ಆಗಿರಬಹುದು ಅಥವಾ ನಾರ್ಮಲ್ ಜರ್ಮನ್ ಸಿಲ್ವರ್ ಆಗಿರಬಹುದು, ವೆರೈಟಿ ಡಿಸೈನ್ ಆಪ್ಷನ್ ಸಿಗುತ್ತೆ. ಜೊತೆನಲ್ಲಿ ಒಳ್ಳೆ ಬೆಲೆಗೆ ಸಿಗುತ್ತೆ. ಅಂಡ್ ಆಲ್ಸೋ ನಾವು ರಿಟರ್ನ್ ಗಿಫ್ಟ್ ಕೊಡಬೇಕು ಅಂದ್ರೂ ಕೂಡ ನಮಗೆ ಸಾಕಷ್ಟು ಆಪ್ಷನ್ಸ್ ಇಲ್ಲಿದೆ. ಸೊ ಹಾಗಿದ್ರೆ ತಡ ಯಾಕೆ, ನಾನಿವತ್ತು ಏನೇನು ಶಾಪ್ ಮಾಡ್ತೀನಿ ಅಂತ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ. ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಸಿಲ್ವರ್ ಗಿಫ್ಟ್ರಿಗೆ ಬಂದು ಈ ಸಲ ಹಬ್ಬದ ಶಾಪಿಂಗ್ನ ಮಾಡಬಹುದು. ನಾನು ಸಿಲ್ವರ್ ಗಿಫ್ಟ್ರಿನ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಇರ್ತೀನಿ. ಅಷ್ಟಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಿದ್ರೆ ತಡ ಯಾಕೆ, ಕಮ್ ಆನ್, ಲೆಟ್ಸ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಸಿಲ್ವರ್ ಗಿಫ್ಟ್ರಿ. ಬನ್ನಿ. ನಮಸ್ತೆ. ಈ ಸತಿ ಹಬ್ಬದ ಶಾಪಿಂಗ್ಗೆ ನಾನು ಬಂದಿದ್ದೀನಿ. ನಾನು ಫ್ರಂಟ್ ಲೈನ್ ವಾರಿಯರ್ ನಾನು. ನಮಸ್ತೆ ಚತುರ. ನಮಸ್ತೆ ಸರ್, ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ ಸರ್? ಸೂಪರ್. ಮತ್ತೆ ಈ ಸತಿ ಏನೇನು ಹೊಸದಾಗಿ ಬಂದಿದೆ? ಆಂಟಿಕ್ ಜರ್ಮನ್ ಸಿಲ್ವರ್ ಅಲ್ಲಿ ಆರ್ಟಿಕಲ್ಸ್ ಎಲ್ಲ ಹೊಸದಾಗಿ ಬಂದಿದೆ. ಪೂಜಾ ಆರ್ಟಿಕಲ್ಸ್ ಬಂದಿದೆ. ಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಮುಖವಾಡಗಳಲ್ಲಿ ವೆರೈಟೀಸ್ ಬಂದಿದೆ. ಹೌದಾ? ಹೌದು ಸರ್, ತುಂಬಾ ವೆರೈಟೀಸ್ ಇದೆ. ಕಂಪ್ಲೀಟ್ ಸೆಟ್ ಬೇಕಾದ್ರೆ ಸಿಗುತ್ತೆ, ಸಿಂಗಲ್ ಫೇಸ್ ಬೇಕಾದ್ರೆ ಸಿಗುತ್ತೆ. ತುಂಬಾ ವೆರೈಟೀಸ್ ಇದೆ, ತೋರಿಸ್ತೀನಿ. ಹೌದಾ? ಓಕೆ. ಈಗ ಹೊಸದಾಗಿ ನೋಡ್ತಾ ಇರುವಂತ ವೀಕ್ಷಕರಿಗೆ ಸ್ಟಾರ್ಟಿಂಗ್ ಪ್ರೈಸ್ ಏನು, ಏನೇನ್ ಸಿಗುತ್ತೆ ನಮ್ಮ ಸಿಲ್ವರ್ ಗಿಫ್ಟ್ರಿಲಿ ಎಲ್ಲ ಒಂಚೂರು ಬ್ರೀಫ್ ಆಗಿ ಹೇಳ್ಬಿಡೋಣ. ಸರ್, ನಮ್ಮ ಹತ್ರ ಜರ್ಮನ್ ಸಿಲ್ವರ್ ಪೂಜಾ ಆರ್ಟಿಕಲ್ ಸಿಗುತ್ತೆ, ಆಂಟಿಕ್ ಜರ್ಮನ್ ಸಿಲ್ವರ್ ಪೂಜಾ ಆರ್ಟಿಕಲ್ ಸಿಗುತ್ತೆ, ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಟ್ರೇಸ್ ಸಿಗುತ್ತೆ. ರಿಟರ್ನ್ ಗಿಫ್ಟ್ಸ್ 100 rupees ಇಂದ ಸ್ಟಾರ್ಟ್ ಆಗುತ್ತೆ. ಜರ್ಮನ್ ಸಿಲ್ವರ್ ಪೂಜಾ ಆರ್ಟಿಕಲ್ಸ್ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ 4 rupees ಇಂದ ಸ್ಟಾರ್ಟ್ ಆಗುತ್ತೆ. ಅದು ಸೆಕೆಂಡ್ ಕ್ವಾಲಿಟಿ ಜರ್ಮನ್ ಸಿಲ್ವರ್. ಫಸ್ಟ್ ಕ್ವಾಲಿಟಿ ಸ್ಟಾರ್ಟ್ ಆಗೋದು 6 to 12 rupees per gram. ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿಗೆ ಏನು ಡಿಫರೆನ್ಸ್? ಸೆಕೆಂಡ್ ಕ್ವಾಲಿಟಿ ಆದ್ರೆ ಬ್ರಾಸ್ ಮೇಲೆ ಬರುತ್ತೆ, ಫಸ್ಟ್ ಕ್ವಾಲಿಟಿ ಆದ್ರೆ ಕಾಪರ್ ಮೇಲೆ ಬರುತ್ತೆ. ಓಕೆ. ಇದೆಲ್ಲ ಯಾವ್ದು? ಇದೆಲ್ಲ ಆಂಟಿಕ್ ಜರ್ಮನ್ ಸಿಲ್ವರ್. ಇದ್ರಲ್ಲೂ ಅಷ್ಟೇ ಸೆಕೆಂಡ್ ಕ್ವಾಲಿಟಿ ಬಂದು 8 rupees ಇಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಕ್ವಾಲಿಟಿ 25 rupees ವರೆಗೂ ಇದೆ. 15 to ಸ್ಟಾರ್ಟ್ ಆಗಿ 25 rupees ವರೆಗೂ ಇದೆ ಸರ್. ಸೆಕೆಂಡ್ ಕ್ವಾಲಿಟಿ. ಹೌದು. ಸರ್, ಪ್ರಶಾಂತ್ ಕೇಳಿ ಎಷ್ಟು ಪಾಕೆಟ್ ತುಂಬಿಸ್ಕೊಂಡ್ ಬಂದಿದ್ದಾರೆ ಈ ಸಲ ನನಗೆ ಶಾಪಿಂಗ್. ಏನಿಲ್ಲ, ಜಿಪೇನಾ? ಕಾರ್ಡ್ ಪೇಮೆಂಟ್, ಕಾರ್ಡ್ ಪೇಮೆಂಟ್. ನಿಮ್ಮಲ್ಲಿ ಹೌದು ಪೇಮೆಂಟ್ ಆಪ್ಷನ್ಸ್ ಏನೇನು? ಕ್ಯಾಶ್ ಪೇಮೆಂಟ್ ಇದೆ, ಇಲ್ಲ ಗೂಗಲ್ ಪೇ ಇದೆ, ಆನ್ಲೈನ್ ಟ್ರಾನ್ಸ್ಫರ್ ಇದೆ. ಆಮೇಲೆ ಕಾರ್ಡ್ ಆದ್ರೆ 3% ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ನೀವು ಕೊಡಕ್ ರೆಡಿ ಇದ್ರೆ ಯಾವ ತರದಲ್ಲಿ ಬೇಕಾದ್ರೂ ಇಸ್ಕೊಳ್ತಾರೆ ಅಷ್ಟೇ ಅಲ್ವಾ ಸರ್? ಹೌದು ಸರ್. ಸೂಪರ್. ನಾನು ಇಲ್ಲಿ ನೋಡ್ತಾ ಇದ್ದೆ ಈ ಸತಿ, ಇದಂತೂ ಸೂಪರ್ ಆಗಿದೆಯಲ್ಲ ಸರ್. ಇದು ಕಸ್ಟಮರ್ ಆರ್ಡರ್ ಕೊಟ್ಟು ಮಾಡಿಸಿದ್ರು. ವೀಣೆ ಬೇಕು ಅಂತ 4 ಪೀಸ್ ಬಂದಿತ್ತು, ಈಗ ಒಂದೇ ಪೀಸ್ ಮಿಕ್ಕಿರೋದು. ವಿತ್ ಸ್ಟ್ಯಾಂಡ್ ಸಹಿತ ಬಂದಿದೆ ನೋಡಿ. ಹೌದೌದು, ಮ್ಯೂಸಿಷಿಯನ್ ಯಾರೋ ಆರ್ಡರ್ ಕೊಟ್ಟು ಮಾಡಿಸಿರೋದು. ತುಂಬಾ ಚೆನ್ನಾಗಿದೆ. ಹೌದು ಸರ್. ಇದು ಯಾವ್ದು? ಆಂಟಿಕ್ ಜರ್ಮನ್ ಸಿಲ್ವರ್ ಫಸ್ಟ್ ಕ್ವಾಲಿಟಿ. ಹೌದು, ನಾವು ಮ್ಯಾಕ್ಸಿಮಮ್ ಎಲ್ಲ ಫಸ್ಟ್ ಕ್ವಾಲಿಟಿ ಇಟ್ಟಿರೋದು. ಕಸ್ಟಮರ್ಸ್ ಕೆಲವರು ಕನ್ಫ್ಯೂಷನ್ ಆಗ್ತಾರೆ. ಸೆಕೆಂಡ್ ಎಲ್ಲ ಮಾರ್ಕೆಟ್ ಅಲ್ಲೆಲ್ಲ 8 ರೂಪಾಯಿ ಸಿಗ್ತಾ ಇದೆ, 6 ರೂಪಾಯಿಗೆ ಸಿಗ್ತಾ ಇದೆ ಅಂತ. ನಾವು ಅದನ್ನ ತೋರಿಸಬೇಕು ಅಂತಾನೆ ಸೆಕೆಂಡ್ ಕ್ವಾಲಿಟಿ ತರಿಸಿಟ್ಟಿರೋದು. ಈಗ ಓಕೆ. ಎಸ್ ಗುಡ್. ಎಷ್ಟಾಗತ್ತೆ ಇದು? ಒಂದು ಅಪ್ರಾಕ್ಸಿಮೇಟ್ಲಿ 90,000 ತನಕ ಆಗುತ್ತೆ ವಿತ್ ಸೆಟ್, ಕಂಪ್ಲೀಟ್ ಸೆಟ್. ಸೂಪರ್. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲಿ ಸ್ಮಾಲ್ ಸೈಜ್ ಬಂದಿತ್ತು, ಅದು ಸ್ಟಾಕ್ ಕ್ಲಿಯರ್ ಆಗಿದೆ. ಹೌದಾ? ಇನ್ನೊಂದು ಎಕ್ಸ್ಕ್ಲೂಸಿವ್ ಐಟಮ್ ಇದೆ, ತೋರಿಸ್ತೀನಿ. ಹೌದಾ? ಮ್ಯೂಸಿಕ್ ಲವರ್ಸ್ ಗಂತೂ ಇದು ಅದ್ಭುತವಾಗಿದೆ ಅಲ್ವಾ? ಹೌದು, ಫ್ಯಾಂಟಾಸ್ಟಿಕ್ ಆಗಿದೆ. ಆಕ್ಚುಲಿ ಇವಾಗ ಬೆಳ್ಳಿಲಿ ಏನಾಗುತ್ತೆ ಅಂದ್ರೆ, ಬೆಳ್ಳಿ ಜಾಸ್ತಿ ಇದ್ದು ಕಾಪರ್ ಕಡಿಮೆ ಇರುತ್ತಲ್ವಾ? ಇಲ್ಲಿ ಸ್ವಲ್ಪ ಕಾಪರ್ ಜಾಸ್ತಿ ಇದ್ದು ಬೆಳ್ಳಿ ಕಡಿಮೆ ಇರುತ್ತೆ ಜರ್ಮನ್ ಸಿಲ್ವರ್ ಅಲ್ಲಿ. ಸೊ ವಿಚ್ ಇಸ್ ಅ ವೆರಿ ಗುಡ್ ಆಲ್ಟರ್ನೇಟ್ ಅನ್ಸುತ್ತೆ. ಬೆಳ್ಳಿ ನಾವು ಅಷ್ಟೊಂದು ದುಡ್ಡು ಕೊಟ್ಟು ತಗೊಳಕ್ ಆಗದೆ ಇರೋರು ಖಂಡಿತವಾಗ್ಲೂ ಅದೇ ಬಜೆಟ್ಗೆ ಇನ್ನೂ ಜಾಸ್ತಿನ ಪರ್ಚೇಸ್ ಮಾಡ್ಬೋದು ನಾವು. ಇಲ್ಲಿ ನೋಡಿ ತಟ್ಟೆಗಳು, ನೋಡಿ ತಟ್ಟೆಗಳು, ಬಟ್ಲು, ಪಂಚಪತ್ರೆ ನೋಡಿ. ತಟ್ಟೆ ಎಷ್ಟು ಡಿಫ್ರೆಂಟ್ ಸೈಜಸ್ ಇದೆ. ಸೊ ನೀವು ಯಾವ್ದಾದ್ರು ಮದುವೆ ಗಿದ್ವೆ ಫಂಕ್ಷನ್ ಏನಾದ್ರು ಕೊಡ್ಬೇಕಂದ್ರೂ ಇರುತ್ತೆ, ಡಿಫ್ರೆಂಟ್ ಡಿಸೈನ್ಸ್ ಬೇಕು ಅಂದ್ರೂ ಸಿಗತ್ತೆ. ಮನೆಯಲ್ಲಿ ಒಂಥರ ನಮ್ಗೆ ಅಡಿಗೆ ಮನೆ, ಇಡೀ ಮನೆನೇ, ಅದ್ರಲ್ಲೂ ಅಡಿಗೆ ಮನೆ, ದೇವ್ರ ಮನೆ ಅಲಂಕಾರ ಅಂದ್ರೆ ತುಂಬಾ ಇಷ್ಟ ಆಗತ್ತಲ್ವಾ? ಸೊ ಏನಾದ್ರೂ ಒಂದು ಡಿಸೈನರ್ ನಮ್ಮ ಮನೇಲಿ ಇರ್ಬೇಕು ಅನ್ನೋದು ಯಾವಾಗ್ಲೂ ಅನಿಸ್ತಿರುತ್ತೆ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ವೆರೈಟಿ ಆಪ್ಷನ್ಸ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಚತುರ್ ಅವ್ರೆ, ಏನ್ ಗೊತ್ತಾ, ಒಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ತರ. ಅಂದ್ರೆ
ಇಲ್ಲಿ ಬಂದಾಗ ಪ್ರತಿ ಸಲ ಬಿಡು ಒಂದೆರಡು ತಗೊಂಡೋಗೋಣ ಅನ್ಕೊಂಡ್ ಬರ್ತೀನಿ, ಬಟ್ ಬಂದ ತಕ್ಷಣ ಇದು ಅದು ಎಲ್ಲ ಎವ್ರಿ ಟೈಮ್ ನೀವು ಹೊಸ 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 ಕಲೆಕ್ಷನ್ ತರಿಸಿರ್ತೀರಾ. ಪ್ರತಿ ಟೈಮ್ ಬಂದಾಗಲೂ ಹೊಸ ಕಲೆಕ್ಷನ್ಸ್ ಇರುತ್ತೆ. ಅದನ್ನ ನೋಡ್ಬಿಟ್ಟು ನಾನು ಅಯ್ಯೋ ಬೇಡ ಇನ್ ಸ್ವಲ್ಪ ತಗೊಳ್ಳೋಣ, ವಿಚ್ ಇಸ್ ಅ ಗುಡ್ ಥಿಂಗ್. ಆಯ್ತಾ, ನಮ್ಮ ಮನೆಯಲ್ಲಿ ಒಂದು ನನಗೆ ಖುಷಿ ಆಗೋದು ತುಂಬಾ ಯುನೀಕ್ ಆಗಿರುವಂತ ಡಿಸೈನ್ಸ್ ಇರುತ್ತೆ. ಸೊ ಹೇಗಂದ್ರೆ ಇದು ಕಸ್ಟಮ್ ಮೇಡ, ನೀವು ಹೆಂಗೆ ಡಿಸೈನ್ಸ್ ಎಲ್ಲ ಆಂಟಿಕ್ ಎಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸಿಲ್ವರ್ ಯಾವ್ದಾದ್ರು ಮಾಡೆಲ್ ನೋಡಿದ್ರೆ ಸೇಮ್ ಮಾಡೆಲ್ 45 ಡೇಸ್ ಮಾಡಿಸ್ಕೊಡ್ತೀನಿ. ಇವಾಗ ನಾನು ಏನಾದ್ರು ಒಂದು ತಗೊಂಡ್ ಬಂದ್ ಕೊಟ್ರೆ ನಿಮಗೆ ಸೇಮ್ ಬೇಕು ಅಂದ್ರೆ ಆಂಟಿಕ್ ಅಲ್ಲಿ ಮಾತ್ರ ಕಸ್ಟಮೈಸೇಷನ್ ಆಪ್ಷನ್ ಇದೆ, ಜರ್ಮನ್ ಸಿಲ್ವರ್ ಅಲ್ಲಿ ಕಸ್ಟಮೈಸೇಷನ್ ಆಪ್ಷನ್ ಇಲ್ಲ. ಓಕೆ, ಆಂಟಿಕ್ ಅಲ್ಲಿ ಮಾತ್ರ ಇದೆ ಅದು. ಹೌದು. ಓಕೆ, ನಿಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಅದಕ್ಕೆ ಮತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್. ನೀವು ಅದಕ್ಕೆ ಲಾಸ್ಟ್ ಟೈಮ್ ನೋಡಿರೋ ಮಾಡೆಲ್ ಮತ್ತೆ ಈ ಟೈಮ್ ಬಂದಾಗ ಹೊಸ ಮಾಡೆಲ್ ಬಂದಿದೆ. ಎಕ್ಸಾಕ್ಟ್ಲಿ. ಸೊ ಅಂದ್ರೆ ನಾವು ಅಪ್ಗ್ರೇಡ್ ಆಗೋಕೆ ಚೆನ್ನಾಗಿರುತ್ತೆ, ಅಂಡ್ ಆಲ್ಸೋ ಕಲೆಕ್ಷನ್ಸ್ ತುಂಬಾ ಯೂನಿಕ್ ಆಗಿರುತ್ತೆ. ಸೊ ಅದೇ ಮೇನ್ ರೀಸನ್ ನಾನು ಅಲ್ಲಿಂದ ಕಾಟನ್ ಪೇಟೆ ತನಕ ಹುಡ್ಕೊಂಡ್ ಬರೋದು ಆಕ್ಚುಲಿ. ಸೊ ಇವಾಗ ಜನನು ಬರ್ಬೇಕು ಅಂದ್ರೆ ಇಲ್ಲಿ ಅಫ್ಕೋರ್ಸ್ ನೀವು ಕಾಟನ್ ಪೇಟೆಗೆ ಬರ್ಬೇಕು ಅಂದ್ರೆ ಗೊತ್ತೇ ಇದೆ ನಿಮಗೆ, ಟೂ ವೀಲರ್ ಇಸ್ ಅ ಬೆಟರ್ ಆಪ್ಷನ್. ಇಲ್ಲ ಅಂದ್ರೆ ಏನ್ ಆಪ್ಷನ್ ಬೆಟರ್? ಕಾರಲ್ಲಿ ಬಂದ್ರೆ ನಿಮ್ಗೆ ಸೂಪರ್ ಟಾಕೀಸ್ ಅಂತ ಇದೆಯಲ್ಲ, ಅಲ್ಲೇ ಪೇಂಟ್ ಪಾರ್ಕ್ ಇದೆ, ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಬರ್ಬೋದು. ಸೂಪರ್ ಟಾಕೀಸ್ ಅಲ್ಲಿಂದ ಎಷ್ಟು ದೂರ ಆಗುತ್ತೆ? ಒಂದು 350 ಮೀಟರ್ಸ್ ಆಗುತ್ತೆ. ಇಲ್ಲ ಮೆಜೆಸ್ಟಿಕ್ ಮೆಟ್ರೋ ಹತ್ರ ಇದೆ ನಿಮ್ಗೆ. ಮೆಜೆಸ್ಟಿಕ್ ಮೆಟ್ರೋ, ಓಕೆ, ಅಲ್ಲಿಂದ ಎಷ್ಟು ದೂರ ಆಗುತ್ತೆ? ಒಂದು 900 ಮೀಟರ್ಸ್ ಆಗುತ್ತೆ. ಎಲ್ಲ ಪರವಾಗಿಲ್ಲ, ವಾಕಬಲ್. ಇದು 350 ಮೀಟರ್ಸ್ ಅಷ್ಟೇ. 350 ಮೀಟರ್ಸ್ ಕಾರ್ ಪಾರ್ಕಿಂಗ್ ಇಂದ 350 ಮೀಟರ್ಸ್ ಆಗುತ್ತೆ ಅಷ್ಟೇ. ಓ ನೈಸ್. ನಮಗೆ ಗೊತ್ತಿರ್ಲಿಲ್ಲ ನೋಡಿ, ನಾನು ಟೂ ವೀಲರ್ ತಗೊಂಡಿರ್ತೀನಿ. ಎನಿವೇಸ್ ಅಂದ್ರೆ ಸ್ವಲ್ಪ ಕನ್ವೀನಿಯಂಟ್ ಆಗಿರುತ್ತೆ ಗಲ್ಲಿಗಳಲ್ಲಿ ಓಡಾಡೋದಕ್ಕೆ ಅಂತ. ಸೊ ನೀವು ಇವಾಗ ವಿಡಿಯೋ ಕಾಲಿಂಗ್ ಅಲ್ಲಿ ಏನಾದ್ರು ಶಾಪ್ ಮಾಡಬಹುದಾ? ಇಂಟರ್ನ್ಯಾಷನಲ್ ಶಿಪ್ಮೆಂಟ್ ಇದೆ, ಲೋಕಲ್ ಶಿಪ್ಮೆಂಟ್ ಇದೆ, ವಿಡಿಯೋ ಕಾಲ್ ಫೆಸಿಲಿಟಿನೂ ಇದೆ. ಇಲ್ಲ ಡೈರೆಕ್ಟ್ ಆಗಿ ಬಂದು ನೋಡ್ತೀನಿ, ಬಂದು ನೋಡಬಹುದು. ವಿಡಿಯೋ ಕಾಲ್ ಅಲ್ಲಿ ನೋಡಿ ಹೇಗೆ ಬುಕ್ಕಿಂಗ್ ಅಂದ್ರೆ ಹೆಂಗೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ, ವಿಡಿಯೋ ಕಾಲ್ ಟೈಮಿಂಗ್ಸ್ ಕೊಡ್ತೀವಿ. ಅಲ್ಲೇನಾದ್ರು ಸೆಲೆಕ್ಟ್ ಮಾಡಿದ್ರೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಶಿಪ್ಮೆಂಟ್ ಕಳಿಸ್ಕೊಡ್ತೀವಿ ಮ್ಯಾಮ್. ಬ್ಯಾಂಗ್ಳೂರಲ್ಲಿ ಇದ್ರೆ ಪೋರ್ಟ್ ಡನ್ಸೋರ್ ಬೇಕಾದ್ರೆ ಕಳಿಸ್ಕೊಡ್ತೀವಿ. ಇಂಟರ್ನ್ಯಾಷನಲ್ ಆದ್ರೆ ಬಟ್ ಶಿಪ್ಮೆಂಟ್ ಅವರು ದೇ ವಿಲ್ ಹ್ಯಾವ್ ಟು ಬೇರ್ ದ ಚಾರ್ಜಸ್ ಅಲ್ವಾ? ಡೆಫಿನೆಟ್ಲಿ. ಓಕೆ, ಸೊ ಆಫ್ ಕೋರ್ಸ್ ಇವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾವ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಕ್ಲಿಯರ್ ಆಗಿರುತ್ತೆ. ನಿಮ್ ವೆಬ್ಸೈಟ್ ಇರಬೇಕಲ್ವಾ? ಹೌದು ಮ್ಯಾಮ್, ವೆಬ್ಸೈಟ್ ಇದೆ, silvergifty.in ಅಂತ ವೆಬ್ಸೈಟ್ ಇದೆ. ಇನ್ಸ್ಟಾಗ್ರಾಮ್ ಪೇಜ್ ಇದೆ, SGT ಹೌಸ್ ಆಫ್ ಜರ್ಮನ್ ಸಿಲ್ವರ್ ಅಂತ. ಹೊಸದೇನೆ ಹೌಸ್ ಆಫ್ ಜರ್ಮನ್ ಸಿಲ್ವರ್ ಅಂತ. ಡೈಲಿ ಏನೇ ಪ್ರಾಡಕ್ಟ್ SGT ಹೌಸ್ ಆಫ್ ಜರ್ಮನ್ ಸಿಲ್ವರ್ ಇದು ಇನ್ಸ್ಟಾ ಪೇಜ್. ಡೈಲಿ ಏನೇ ಪ್ರಾಡಕ್ಟ್ ಬಂದ್ರು ಅಪ್ಡೇಟ್ ಮಾಡ್ತಾ ಇರ್ತೀವಿ, ಹೊಸ ಪ್ರಾಡಕ್ಟ್ ಏನೇ ಬಂದ್ರು. ವೆರಿ ನೈಸ್. ಸೊ ನನಗೆ ಇದು ತುಂಬಾ ಇಷ್ಟ ಆಯ್ತು. ಆಂಟಿಕ್ ಜರ್ಮನ್ ಸಿಲ್ವರ್ 6 ಕಪ್ ಪಂಚವಾಳ ಬಂದಿದೆ, ಪಿಕಾಕ್ ಡಿಸೈನ್. ಇದ್ರಲ್ಲಿ 7 ಕಪ್ ಮಾಡಿಸಿದ್ವಿ. 7 ಕಪ್ ಇದೆಯಾ? ಹೌದು, ಸ್ಟಾಕ್ ಕ್ಲಿಯರ್ ಆಗಿದೆ. ಓಕೆ, ಬಟ್ ಸೈಜಸ್ ಡಿಫರೆಂಟ್ ಸಿಗುತ್ತಲ್ವಾ ನಮಗೆ? ಓಕೆ, ಇದು ಒಂದು ನನಗೆ ಇನ್ನೊಂದು ಖುಷಿ ಆಗೋದು ಅಂದ್ರೆ ಡಿಫರೆಂಟ್ ಸೈಜಸ್ ಸಿಗುತ್ತೆ. ಸೊ ನಮಗ್ ಬೇಕು ಅಂದ್ರೆ ನಮ್ಮ ಮನೇಲಿ ಅಲಂಕಾರಕ್ಕೆ ಎಷ್ಟು ಜಾಗ ಇದೆಯೋ ಅದಕ್ಕೆ ತಕ್ಕ ನಾವು ನೋಡ್ಕೋಬಹುದು ಅಲ್ವಾ? ಇದು ಏನಿದೆ ಕಸ್ಟಮೈಸ್ಡ್? ಹೌದು, ಕಸ್ಟಮೈಸ್ಡ್. ಇದು ಆಂಟಿಕ್ ಜರ್ಮನ್ ಸಿಲ್ವರ್ ಪಿಕಾಕ್ ಬಂದಿದೆ ನೋಡಿ. ಈವೆಂಟ್ಸ್ ಅವ್ರಿಗೆ ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಡಕ್ಕೆ ಚೆನ್ನಾಗಿರುತ್ತೆ ನಿಮಗೆ. ಹೌದು, ಹೋಮ್ ಡೆಕೋರ್ ಐಟಮ್ ಕಾರ್ನರ್ ಅಲ್ಲೂ ಇಡಕ್ಕೆ ಚೆನ್ನಾಗಿರುತ್ತೆ. ಒಂದು ಪೇರ್ ಸಿಗುತ್ತೆ ನಿಮಗೆ, ಸಿಂಗಲ್ ಕೊಡಲ್ಲ. ಇದು ಕಂಪ್ಲೀಟ್ಲಿ ನಕ್ಷಿ ವರ್ಕ್ ನೋಡಿ, ಹ್ಯಾಂಡ್ ನಕ್ಷಿ ವರ್ಕ್, ಪಿಕಾಕ್ ಫೆದರ್ ಎಲ್ಲ. ಏನ್ ವರ್ಕ್ ಅಂತಾರೆ ಇದನ್ನ? ಹ್ಯಾಂಡ್ ನಕ್ಷಿ ವರ್ಕ್. ನಕ್ಷಿ ವರ್ಕ್ ಕೈಯಲ್ಲಿ ವರ್ಕ್ ಮಾಡಿರೋದಿಲ್ಲ, ಹ್ಯಾಂಡ್ ವರ್ಕ್ ಅಂತ ಗೊತ್ತಾಯ್ತು ನನಗೆ. ನಕ್ಷಿ ಇದು 3 ಪಾರ್ಟ್ಸ್ ಬರುತ್ತೆ ನಿಮ್ಗೆ. ಇಂಟರ್ನ್ಯಾಷನಲ್ ಶಿಪ್ಮೆಂಟ್ ಬೇಕು ಅಂದ್ರೆ ಇಂಟರ್ನ್ಯಾಷನಲ್ ಶಿಪ್ಮೆಂಟ್ ಗೂ ಚೆನ್ನಾಗಿದೆ ನೋಡಿ. 3 ಪಾರ್ಟ್ಸ್. ಇದು ರಿಮೂವಬಲ್, ಇದೊಂದು ಪಾರ್ಟ್ ಬರುತ್ತೆ, ಇದೊಂದು ಪಾರ್ಟ್ ಬರುತ್ತೆ, ಈ ಟೈಲ್ ಒಂದು ಪಾರ್ಟ್ ಬರುತ್ತೆ. ಡಿಸ್ಮ್ಯಾಂಟಲ್ ಮಾಡಿ ಕಳಿಸ್ಕೊಡಬಹುದು. ಇಂಟರ್ನ್ಯಾಷನಲ್ ಶಿಪ್ಮೆಂಟ್ ಗೂ ಹೆಲ್ಪ್ ಆಗಲಿ ಅಂತ ಈ ತರ ಮಾಡಿಸಿರೋದು. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಇದು ವೆರಿ ಯೂನಿಕ್ ಆಕ್ಚುಲಿ. ಹೌದು ಮ್ಯಾಮ್. ಇದು ಯಾರು ಕಸ್ಟಮರ್ ಏನಾದ್ರು ಆರ್ಡರ್ ಕೊಟ್ಟಿದ್ದಾರೆ? ಆಲ್ರೆಡಿ ಈವೆಂಟ್ಸ್ ಅವ್ರು ಆರ್ಡರ್ ಕೊಟ್ಟಿದ್ದಾರೆ. ಇದು ತಗೊಂಡೋಗ್ಬೇಕು, ಇನ್ನು ಪೆಂಡಿಂಗ್ ಇದೆ ಅಷ್ಟೇ. ಸೂಪರ್. ಕಪ್ ಎಲ್ಲ ಆಗಲ್ವಾ? 15 ಇಯರ್ಸ್ ವರೆಗೂ ಕಪ್ ಆಗಲ್ಲ. 15 ಇಯರ್ಸ್ ವರೆಗೂ ಕಪ್ಪಾಗಲ್ಲ, ಪ್ರೊವೈಡೆಡ್ ನೀಟಾಗಿ ಮೇಂಟೈನ್ ಮಾಡಬೇಕಲ್ವಾ? ಮೇಂಟೆನೆನ್ಸ್ ವಾಷಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಅದನ್ನ ಯೂಸ್ ಮಾಡಬೇಕು. ಯಾಕಂದ್ರೆ ಸುಮಾರು ಜನ ವಾಷಿಂಗ್ ಅಲ್ಲೇ ಕನ್ಫ್ಯೂಸ್ ಆಗೋದು. ಸೊ ಅದಕ್ಕೆ ನೀವು ಹೇಳ್ತಾ ಇದ್ರಿ ನಂಗೆ ರಾಗಿ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು ಪ್ಲೇನ್ ವಾಟರ್ ಮಾತ್ರ ಯೂಸ್ ಮಾಡಬೇಕು, ಬೇರೆ ಡಿಟರ್ಜೆಂಟ್ಸ್ ಎಲ್ಲ ಯೂಸ್ ಮಾಡಂಗಿಲ್ಲ. ಬೋರ್ವೆಲ್ ವಾಟರ್ ಯೂಸ್ ಮಾಡಂಗಿಲ್ಲ. ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಪ್ಲೇನ್ ವಾಟರ್, ಅದು ಬೋರ್ವೆಲ್ ವಾಟರ್ ಯೂಸ್ ಮಾಡಬಾರ್ದು. ಕರೆಕ್ಟ್. ಅವಾಗ ನೀಟಾಗಿ ಮೇಂಟೈನ್ ಆಗುತ್ತೆ. 15 ಇಯರ್ಸ್ ವರೆಗೂ ಏನಾಗಲ್ಲ. ಯೂಸ್ ಮಾಡದೇ ಕವರ್ ಎಲ್ಲ ಕಿತ್ತಿಟ್ರೆ ಇನ್ನೂ ಲೈಫ್ ಚೆನ್ನಾಗಿ ಬರುತ್ತೆ. ಯೂಸ್ ಮಾಡದೇ ಇದ್ದಾಗ ಕವರ್ ಹಾಕಿದ್ರೆ ಲೈಫ್ ಚೆನ್ನಾಗಿ ಬರುತ್ತೆ. ಓಕೆ, ಅಕಸ್ಮಾತ್ ನಮಗೆ ಬೇಕು ಅಂದ್ರೆ ಇವಾಗ ಸ್ವಲ್ಪ ಇನ್ನೂ ಹಳೆದಾಗಿದೆ ಅಂದ್ರೆ ತಗೊಂಡ್ಬಂದ್ರೆ ನೀವು ಪಾಲಿಶ್ ರೀಪ್ಲೇಟಿಂಗ್ ಆಗುತ್ತೆ. ಪ್ಲೇಟಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಓಕೆ ಓಕೆ, ನಾವೇ ಮಾಡಿಸ್ಕೊಡ್ತೀವಿ. ಪ್ಲೇಟಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಇದೊಂದು ಹೊಸ ಮಾಡೆಲ್ ಬಂದಿದೆ ನೋಡಿ ಮ್ಯಾಮ್, ದೀಪ ವಿತ್ ಫೌಂಟೇನ್. ನೋಡಿ, ಇದು ದೀಪ ಬಂತು, ಇಲ್ಲಿ ಲಕ್ಷ್ಮಿ ಬಂದಿದೆ. ಲಕ್ಷ್ಮಿ ಗಣೇಶ ಮಾಡೆಲ್ ಬರುತ್ತೆ, ವಿತ್ ಫೌಂಟೇನ್ ಬಂದಿದೆ. ಕಂಪ್ಲೀಟ್ಲಿ ಫೌಂಟೇನ್. ಇದಕ್ಕೆ ಮೋಟರ್ ಪ್ರೊವೈಡ್ ಮಾಡ್ತೀವಿ, ಮೋಟರ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿ. ಈ ತರ. ಹೌದಾ? ಅಯ್ಯೋ, ವರ್ಕ್ ಮಾಡೋದ್ ನೋಡಂಗಿದ್ದೀರಿ, ಚೆನ್ನಾಗಿರೋದಲ್ಲ. ನಾನು ಆಗತ್ತಾ? ಇದು ಇಲ್ಲ. ಓಕೆ, ನೈಸ್. ಆದ್ರೆ ಇಲ್ಲಿ ಅಂದ್ರೆ ಒಂದ್ ಅಂದಾಜ್ ಅಂತೂ ಗೊತ್ತಾಗತ್ತೆ ನಮ್ಗೆ. ಹೌದು, ಇಲ್ಲಿ ವಾಟರ್ ಬರುತ್ತೆ, ಇಲ್ಲಿ ವಾಟರ್ ಇಂದ ಫ್ಲೋ ಆಗ್ತಾ ಬರುತ್ತೆ. ಓಕೆ ಓಕೆ, ಬನ್ನಿ ಇಲ್ಲಿ ನೋಡಿ. ಇಲ್ಲಿ ಬೇಜನ್ ದೀಪಗಳು, ಆಮೇಲೆ ಬಟ್ಲುಗಳು, ಆಮೇಲೆ ದೇವ್ರಿಡೋದಕ್ಕೆ ನೋಡಿ ಇದು ಸಿಂಹಾಸನ. ಆ್ಯಕ್ಚುಲಿ ಇದು ನಾವು ನೋಡಿದ್ವಿ ಗೊತ್ತಾ, ನಮಗೆ ಆ್ಯಕ್ಚುಲಿ ಈ ಥರ ಇದ್ರೆ ಸ್ಟೆಪ್ಸ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಮನೆಯಲ್ಲಿ ಡಿಫ್ರೆಂಟ್ ಸ್ಟೆಪ್ಸಲ್ಲಿ ದೇವರನ್ನ ನೀಟಾಗಿ ಇಡ್ಬೋದು. ಅದ್ರಲ್ಲಿ ಗಂಟೆಗಳು ಕೂಡ ಇದೆ.
ಏನಂದ್ರೆ ಯೂಶಲಿ ಯಾವಾಗ್ಲೂ ನಾವು ಫುಲ್ ಸಿಲ್ವರ್ ಅಲ್ಲೇ ಯೂಸ್ ಮಾಡೋದಕ್ಕಿಂತ ಇಂಥದ್ದಿತ್ತು ಅಂದ್ರೆ ನಾರ್ಮಲ್ ಡೇಸ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡಿ ಯಾವ್ದಾದ್ರು ಸ್ಪೆಷಲ್ ಒಕೇಶನ್ಗೆ ಸಿಲ್ವರ್ ಅನ್ನು ಆಚೆ ತೆಗಿಬಹುದು. ಇವಾಗೇನ್ ಸಿಲ್ವರ್ ಏನ್ ಕಡಿಮೆ ಇಲ್ಲಪ್ಪ. ಹೌದೌದು, ಬಜೆಟ್ ನಿಮಗೆ ಗೊತ್ತಿರ್ಬೇಕಲ್ಲ, ಹೇಳಿ. ಸಿಲ್ವರ್ ಕಡಿಮೆ ಇಲ್ಲ, ಗೋಲ್ಡ್ ಕಡಿಮೆ ಇಲ್ಲ. ಸೊ ಬೆಸ್ಟ್ ಆಪ್ಷನ್ ಈಸ್ ಜರ್ಮನ್ ಸಿಲ್ವರ್. ಇದಂತೂ ನೋಡಿ, ಬಾಳೆ ಎಲೆ ಏನೇನೋ ಮರ ಏನೋ ಇದೆ, ಇದೆ ಮಾವಿನ ಮರನ ಇದೆ. ಬಾಳೆ ಗಿಡ, ಬಾಳೆಕಂದ ಅದು. ನಾನು ವರಮಹಾಲಕ್ಷ್ಮಿ ಫೆಸ್ಟಿವಲ್ ಕಂಪ್ಲೀಟ್ ಪೂಜಾ ಸೆಟ್. ಇದ್ರಲ್ಲಿ ಸಿಂಗಲ್ ಇಂಡಿವಿಜುವಲ್ ಆಗಿ ಬೇಕಾದ್ರೆ ಕೊಡ್ತೀನಿ, ಸಪರೇಟ್ ಆಗಿ ಬೇಕಂದ್ರೆ ಕೊಡ್ತೀನಿ, ಫುಲ್ ಸೆಟ್ ಬೇಕಂದ್ರೆ ಮಾಡ್ಕೊಡ್ತೀವಿ. ನೋಡಿ, ಇದು ತೆಂಗಿನಕಾಯಿ ಸಪರೇಟ್ ಆಗಿ ಸಿಗುತ್ತೆ, ಮ್ಯಾಂಗೋ ಲೀಫ್ ಸಿಗುತ್ತೆ, ಕಲಶ ಸಿಗುತ್ತೆ. ಕಲಶದಲ್ಲೂ ಸೈಜಸ್ ಸಿಗುತ್ತೆ ನಿಮ್ಗೆ. ಸ್ಯಾಂಪಲ್ಗೋಸ್ಕರ ಒಂದು ಸೆಟ್ ಮಾಡಿ ತೋರಿಸ್ತಾ ಇರೋದು. 2 ಸೈಜಸ್ ಇದೆ. ಹೌದು, 2 ಸೈಜಸ್ ಇದೆ ಅಷ್ಟೇ. ಪಂಚಪತ್ರೆ ಉದ್ದರಣೆ ಸಿಗುತ್ತೆ, ಇದರಲ್ಲೂ ಡಿಸೈನ್ಸ್ ಸಹ ಸಿಗುತ್ತೆ ನಿಮ್ಗೆ. ನಾನು ಉದ್ದರಣೆ ನೋಡ್ತಿದ್ದೆ, ಎಷ್ಟು ಡೀಟೇಲ್ ವರ್ಕ್ ಇದೆ ಅಂದ್ರೆ ಇದರಲ್ಲಿ. ನೋಡಿ, ಶಂಕು ಚಕ್ರ ಮಾಡಲು ತುಂಬಾ ಚೆನ್ನಾಗಿದೆ ಇದು. ಹೌದು, ಉದ್ದರಣೆನೇ ಎಷ್ಟು ಐ ಕ್ಯಾಚಿ ಆಗಿದೆ ಗೊತ್ತಾ. ನಾನು ನೋಡ್ಬಿಟ್ಟು ಏನಿದು ಅಂತ ನೋಡ್ತಿದ್ದೆ. ಆಕ್ಚುಲಿ ಸಖತ್ತಾಗಿದೆ. ಪಂಚಪತ್ರ ಉದ್ದರಣೆ, ನೈಸ್. ಆಂಟಿಕ್ ಜರ್ಮನ್ ಸಿಲ್ವರ್ ಅಲ್ಲಿ ಬೆಲ್ಲು. ಇದ್ರಲ್ಲೂ ತುಂಬಾ ಮಾಡೆಲ್ಸ್ ಇದೆ. ಸ್ಯಾಂಪಲ್ಗೋಸ್ಕರ ಒಂದು ಮಾಡೆಲ್ ತೋರಿಸ್ತಾ ಇರೋದು. ಶಂಕು ಚಕ್ರ ಮಾಡೆಲ್ ಇದೆ, ಡಿಫರೆಂಟ್ ಸೈಜಸ್ ಅಲ್ಲೂ ಇದೆ ಅಲ್ವಾ? ಹೌದು, ಸೈಜಸ್ ಇದೆ, ಮಾಡೆಲ್ಸ್ ಇದೆ. ನೈಸ್. ಅದು ಇದು ನೋಡಿ, ಆಂಟಿಕ್ ಜರ್ಮನ್ ಸಿಲ್ವರ್ದು ಬೌಲ್ಸ್ ಅಲ್ಲೂ ಡಿಫರೆಂಟ್ ಮಾಡೆಲ್ಸ್ ಇದೆ. ಸ್ಯಾಂಪಲ್ಗೋಸ್ಕರ ಒಂದು ಮಾಡೆಲ್ ತೋರಿಸಿರೋದು ಅಷ್ಟೇ. 4 ಕಾಲಿಂದ ಇದು. ಹೌದು, 3 legs. 3 legs. ಹೌದು, 3 legs. ಇದು ಪನ್ನೀರ್ ದಾನಿ, ಗಣೇಶ ಡಿಸೈನ್ ಇದೆ, ರಾಧಾಕೃಷ್ಣ ಇದೆ, ಲಕ್ಷ್ಮಿ ಇದೆ. ಇದರಲ್ಲೂ ಸೈಜಸ್ ಸಹ ಇದೆ ನಿಮ್ಗೆ. ಓಕೆ, ಇದು ಗಣೇಶ್ ಸಾಕಷ್ಟು ಹೆವಿ ಕೂಡ ಇದೆ ಇದು. ಹೌದು, ಸೊ ಹೆವಿ ಇರೋದ್ರಿಂದ ಡ್ಯೂರಬಿಲಿಟಿ ಬಗ್ಗೆ ಡ್ಯೂರಬಿಲಿಟಿ ಮಾತಾಡೋಣ. ನೋಡಿ, ಇದು ಪ್ಲೇಟ್ ಬಂದಿದೆ, ಆಕ್ಟಾಗನ್ ಶೇಪ್. ಪ್ಲೇಟ್ಸ್ ಅಲ್ಲೂ ಅಷ್ಟೇ ತುಂಬಾ ಮಾಡೆಲ್ಸ್, ಡಿಸೈನ್ಸ್ ಎಲ್ಲ ಇದೆ ನೋಡಿ. ಸ್ಟಾರ್ಟಿಂಗ್ ಫ್ರಮ್ 6 inches ಇಂದ ಅಪ್ ಟು 16 inches ತನಕ ಮಾಡೆಲ್ಸ್, ಡಿಸೈನ್ಸ್ ಇದೆ, ವೆರೈಟೀಸ್ ಇದೆ. ಓಕೆ, ವೆರಿ ನೈಸ್. ಹೇಗಿದೆ ಅಂದ್ರೆ ಇದು ಫುಲ್ಲು ಎಲ್ಲ ವೈಟ್ ರಿಫ್ಲೆಕ್ಟ್ ಆಗಿ ನನ್ನ ಕಣ್ಣೆಲ್ಲ ಹಿಂಗ್ ಬಿಡೋಂಗ್ ಆಗ್ತಾ ಇದೆ. ರೂಮ್ ತುಂಬಾ ಬಟ್ಲುಗಳು. ಆಮೇಲೆ ಇದೆಲ್ಲ ಏನಂತಾರೆ ಹೇಳು, ಇದು ಸಣ್ಣ ಬಟ್ಲುಗಳು ಅಲ್ವಾ? ಇದೆಲ್ಲ ನಾವು ಇದು ಪಂಚವಾಳ. ನೋಡಿ ಮೇಡಮ್, ಇದೆಯಲ್ಲ, ಇದು ಜರ್ಮನ್ ಸಿಲ್ವರು 9 ಅಂತ ಇದೆ. ಸೊ ಇದು ಬಹುಶಃ 9 rupees per gram ಅಂತ ನನ್ಗೆ ಅನ್ನಿಸ್ತಾ ಇದೆ ಮೇಡಮ್. ನಾನು ಇವತ್ತಿಂದ ಇಲ್ಲಿ ಮಾರ್ಕೆಟ್ ಕೊಡಿ ಅಂದ್ರೆ ನೋಡಿ, ಈ ತರ ಪ್ಲೇನು ಸೆಟ್ ನಾನು ಗಿಫ್ಟಿಂಗ್ ನೋಡ್ತಾ ಇರೋದು. ಹಾ ಮೇಡಮ್, ಅರಿಶಿನ ಕುಂಕುಮಕ್ಕೆ ಆಕ್ಚುಲಿ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೂಪರ್ ಮೇಡಮ್, ಇದು ಅರಿಶಿನ ಕುಂಕುಮ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಮೇಡಮ್, ಬೇಕಂದ್ರೆ ನಿಮಗೆ ಯಾವ್ದು ಮೇಡಮ್? ಅದೇನದು ಮರನ? ಏನದು ಅದು? ಅದೇನದು? ಇದು ಬಹುಶಃ ದೇವ್ರದ್ದು ಪಾದಗಳು, ಹಸ್ತ ಪಾದ. ಅವು ಹಸ್ತಗಳು, ಪಾದಗಳು ಎಷ್ಟು ಚೆನ್ನಾಗಿದೆ ನೋಡಿ. ಅದು ಓಪನ್ ಮಾಡಿ, ಅದು ನೋಡೋಣ. ಇದು ಪಿನ್ ನೋಡ್ಬಿಟ್ಟಿದ್ದಾರೆ. ಅಯ್ಯೋ, ಎಷ್ಟು ಚೆನ್ನಾಗಿ. ಇದು ಬಹುಶಃ ಫಿಕ್ಸ್ ಪ್ರೈಸ್ ಅಂತ ಅನ್ಸುತ್ತೆ. ಇದು 8500 ಅಂತ ಹಾಕಿದ್ದಾರೆ. ಇದು ವೇಯ್ ಮಾಡಿ ಪ್ರೈಸ್ ಹಾಕಿದ್ದಾರೆ ಅನ್ಸುತ್ತೆ. 2 ಕೈ ಇದೆ, 2 ಕಾಲು, ಹಸ್ತಗಳು 2, ಪಾದಗಳು 2. ಸೊ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೌರಿನ ರೆಡಿ ಮಾಡಿದಾಗ ಇದನ್ನ ಫಿಕ್ಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಲಕ್ಷ್ಮಿ ರೆಡಿ ಮಾಡಿದಾಗ, ಗೌರಿ ಹಬ್ಬಕ್ಕೆ ಗೌರಿ, ವರಮಹಾಲಕ್ಷ್ಮಿ ಲಕ್ಷ್ಮಿ ರೆಡಿ ಮಾಡಿದಾಗ. ಇಲ್ಲಿ ನೋಡಿ, ಬೇರೆ ಕಲರು ಇದೆ ನಿಮ್ಗೆ. ಹಸ್ತಪಾದ ಸಿಲ್ವರ್ ಬೇಡ ಅಂದ್ರೆ ನಾವು ಬೇಕಾದ್ರೆ ಗೋಲ್ಡ್ ಕಲರ್ದು ಹಾಕೊಳ್ಬೋದು. ಬಟ್ ಇದೇನು ಮೆಟೀರಿಯಲ್ ಅಂತ ಗೊತ್ತಿಲ್ಲ, ಕೇಳ್ಬಿಟ್ಟು ಹೇಳ. ಆಂಟಿಕ್ ಜರ್ಮನ್ ಸಿಲ್ವರ್ ಹೊಸ ವೆರೈಟಿ ಬಂದಿದೆ. ಡ್ರೈ ಫ್ರೂಟ್ ಬಾಕ್ಸ್ ಇಲ್ಲ ಜ್ಯುವೆಲರಿ ಬಾಕ್ಸ್ ತರ ಯೂಸ್ ಮಾಡಬಹುದು, ಇಲ್ಲ ಸ್ಟೋರೇಜ್ ಬಾಕ್ಸ್, ಕ್ಯಾಶ್ ಬಾಕ್ಸ್ ತರ ಯೂಸ್ ಮಾಡ್ಕೋಬಹುದು. ಕ್ಯಾಶ್ ಬಾಕ್ಸ್ ಲಾಸ್ಟ್ ಅಲ್ಲಿ ಹೇಳಿದ್ರಿ ನೋಡಿ, ಅದು ಚೆನ್ನಾಗಿದೆ. ಕ್ಯಾಶ್ ಬಾಕ್ಸ್ ಚೆನ್ನಾಗಿ, ಜ್ಯುವೆಲರಿಗೂ ಯೂಸ್ ಆಗುತ್ತೆ. 3D ಪಿಕಾಕ್ ಬಂದಿದೆ. ನಿಮಗೆ ಸೈಜಸ್ ಬೇಕಾದ್ರೆ ಕಸ್ಟಮೈಸೇಷನ್ ಮಾಡಿಸ್ಕೊಡ್ತೀನಿ. ಈಗ ಸ್ಟ್ಯಾಂಡರ್ಡ್ ಸೈಜ್ ಒಂದು ಅವೈಲೇಬಲ್ ಇದೆ. ಮನೆಯಲ್ಲಿ ಟೀ ಟೇಬಲ್ ಮೇಲೆ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಇಡೋದಕ್ಕೆ ಇಟ್ ಇಸ್ ವೆರಿ ನೈಸ್. ಇದು ಅದಕ್ಕೆ ಸ್ಟ್ಯಾಂಡರ್ಡ್ ಸೈಜ್ ಬಂದಿದೆ ನಮಗೆ. ಇದು ಎಷ್ಟಾಗಬಹುದು? ಇದು ಅಪ್ರಾಕ್ಸಿಮೇಟ್ಲಿ ಒಂದು 25,000 ತನಕ ಆಗುತ್ತೆ. ಭಾರ ಇದೆ. ಹೌದು, ಚೆನ್ನಾಗಿ ಒಳ್ಳೆ ವೆಯ್ಟ್ ಇದೆ. ಹೌದು, ನೈಸ್. ನೋಡಿ, ಡಿಸೈನ್ ಅಷ್ಟೇ ಎಷ್ಟು ವರ್ಕ್ ಆಗಿದೆ. 3D ಪಿಕಾಕ್ ಬಂದಿದೆ ನೋಡಿ. ಪಿಕಾಕ್ ಫೀದರ್ ಅಷ್ಟೇ ನಿಮಗೆ. ಹೌದು, 3D ಫಿನಿಶಿಂಗ್ ಸೂಪರ್ ಆಗಿದೆ. ಇದು ಫಸ್ಟ್ ಫ್ಲೋರ್ ಆಕ್ಚುಲಿ, ಅಂದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಏನಿಲ್ಲ, ಫಸ್ಟ್ ಫ್ಲೋರೇ ಬರಬೇಕು. ಇದು ಫಸ್ಟ್ ಫ್ಲೋರು. ಹಿಂಗೆ ಹೋದ್ರೆ ಇದು ಸೆಕೆಂಡ್ ಫ್ಲೋರ್. ಮತ್ತೆ ಮೇಲ್ಗಡೆನೂ ಒಂದಷ್ಟು ಸಾಕಷ್ಟು ಕಲೆಕ್ಷನ್ಸ್ ಇದೆ ನಿಮಗೆ. ಸೊ ಆರಾಮಾಗಿ ನೀಟಾಗಿ 2 ಫ್ಲೋರ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಏನ್ ಗೊತ್ತಾ, ಆಮೇಲೆ ಇವಾಗ ಎಷ್ಟೋ ಜನ ಬೆಳ್ಳಿ ತಟ್ಟೆನಲ್ಲಿ ಊಟ ಮಾಡ್ಬೇಕು ಅನ್ಕೊಳ್ತಾರೆ ಗೊತ್ತಾ. ಯಾರು ಬೆಳ್ಳಿ ತಗೊಳಕ್ ಆಗ್ಲಿಲ್ಲ ಅನ್ನೋರು ಡೆಫಿನೆಟ್ ಆಗಿ ಇದ್ರಲ್ಲೂ 2 an extent 1% ಬೆಳ್ಳಿ ಇರುತ್ತಲ್ವಾ. ಸೊ ಇದ್ರದ್ದು ತಟ್ಟೆಗಳು ತಗೊಂಡು, ಲೋಟ ತಗೊಂಡು ಊಟಕ್ಕೆ ಡೈಲಿ ಯೂಸ್ ಮಾಡ್ಬೋದು ಅಲ್ವಾ. ಇಟ್ಸ್ ಅ ಬೆಟರ್ ಐಡಿಯಾ. ಇವಾಗಿರುವಂತ ಬೆಳ್ಳಿ ಬೆಲೆಗೆ ಬೆಳ್ಳಿ ತಟ್ಟೆಲಿ ಊಟ ಮಾಡಕ್ಕೆ ಕಷ್ಟ ಆಗ್ಬೋದು. ಸೊ ಆಸೆ ಇರೋರು, ನೋಡೋರಿಗೆ ಬೆಳ್ಳಿ ತರನೇ ಕಾಣುತ್ತೆ. ನಿಮ್ಗೂ ಒಂದು ಚೂರು ತಕ್ಕ ಮಟ್ಟಿಗೆ ಬೆಳ್ಳಿ ಇರೋದ್ರಿಂದ ದೇಹಕ್ಕೂ ಒಳ್ಳೇದು.
ಚತುರ್ ಅವರೇ, ಇದೆಲ್ಲ ಏನ್ ಇಷ್ಟೊಂದಲ್ಲ ಇವಾಗ? ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ವೆರೈಟೀಸ್ ಮ್ಯಾಮ್. 100 rupees ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಇದ್ರಲ್ಲಿ ತುಂಬಾ ವೆರೈಟೀಸ್ ಇದೆ ನೋಡಿ. 100 rupees ಇಂದ ಸ್ಟಾರ್ಟ್ ಹೌದು, ಆಗುತ್ತಾ? ಇದು ಮದ್ವೆಗೆ ಫಂಕ್ಷನ್ ಗೆಲ್ಲ ಕೊಡಕ್ಕೆ ರಿಟರ್ನ್ ಗಿಫ್ಟ್ಸ್ ವೆರೈಟೀಸ್ ಹೇಳಿದ್ನಲ್ಲ, ಈ ತರ ಟ್ರೇಸ್, ಆಮೇಲೆ ಗಣೇಶ, ಆಮೇಲೆ ದೀಪಗಳು, ಬೌಲ್ಗಳು, ಅಗರಬತ್ತಿ ಸ್ಟ್ಯಾಂಡ್, ತುಂಬಾ ವೆರೈಟೀಸ್ ಇದೆ. ಓ ನೈಸ್. ಅದು ಎಲ್ಲ ರಿಟರ್ನ್ ಗಿಫ್ಟ್ಸ್ ಅಲ್ವಾ? ಇದೆಲ್ಲ ಫ್ರೇಮ್ಸ್ ಎಲ್ಲ ರಿಟರ್ನ್ ಗಿಫ್ಟ್ಸ್. 999 ಸಿಲ್ವರ್ದು ಫೋಟೋ ಫ್ರೇಮ್ಸ್ ಎಲ್ಲ ರಿಟರ್ನ್ ಗಿಫ್ಟ್ಸ್ ವೆರೈಟೀಸ್ ಬರುತ್ತೆ. ಓ 999 ಸಿಲ್ವರ್. ಹೌದು, ಸಿಲ್ವರ್ದೆ. ವೆರಿ ನೈಸ್. ಇದೆಲ್ಲ ಏನು? ಇದೆಲ್ಲ ಕ್ಲಿಯರೆನ್ಸ್ ಸೇಲ್ ಮ್ಯಾಮ್. 9 rupees per gram ಬೀಳುತ್ತೆ ನಿಮಗೆ. ಕ್ಲಿಯರೆನ್ಸ್ ಸೇಲ್? ಕ್ಲಿಯರೆನ್ಸ್ ಸೇಲ್. ಓ ಸೂಪರ್. ನೋಡಿ ಈ ತರ ಬಿಂದಿಗೆಗಳು, ಪ್ಲೇಟ್ಸ್ ಎಲ್ಲ ಕ್ಲಿಯರೆನ್ಸ್ ಸೇಲ್ ಅಲ್ಲಿ. ಆಂಟಿಕ್ ಅಲ್ಲ, ಕ್ಲಿಯರೆನ್ಸ್ ಸೇಲ್. ಓ ಇಲ್ಲಿ ನೋಡಿ, ಇದು ದಶಾವತಾರ. ಅದೇ ಓಪನ್ ಮಾಡಿ, ಇದು ತೋರ್ಸೋಣ. ದಶಾವತಾರ ತುಂಬಾ ಚೆನ್ನಾಗಿದೆ ನೋಡಿ. ಇದು ದಶಾವತಾರ ಫುಲ್ ಕ್ಲಿಯರೆನ್ಸ್ ಸೇಲ್. ಕ್ಲಿಯರ್ ಆಗೋ ತನಕ ಕ್ಲಿಯರ್ ಆಗುತ್ತೆ ಅಲ್ವಾ? ಸೊ ಬೇಗ ಬರಬೇಕು ನಿಮಗೆ. ಕ್ಲಿಯರೆನ್ಸ್ ಸೇಲ್ ಅಲ್ಲಿ ಏನಾದ್ರು ಒಂದಷ್ಟು ತಗೊಳ್ಬೇಕು ಅಂತಿತ್ತು ಅಂದ್ರೆ ಬೇಗ ಬರಬೇಕು, ಆಯ್ತಾ? ನಾರ್ಮಲ್ ಇತ್ತು ಅಂದ್ರೆ ಇದಕ್ಕೆ ಎಷ್ಟು ಪರ್ ಗ್ರಾಮ್? 15 rupees per gram. ಈಗ 9 ಸಿಗ್ತಾ ಇದೆ. 9 ಫ್ಲಾಟ್ 9 rupees. ಎಲ್ಲಾನು ಅಲ್ಲ, ಇಷ್ಟು ಲಿಟ್ಟಿರೋದು ಮಾತ್ರ. ಆಫ್ ಕೋರ್ಸ್ ಕ್ಲಿಯರೆನ್ಸ್ ಸೇಲ್ ಮಾತ್ರ. ಹೌದು, ಸೂಪರ್. ಸೊ ನಿಮಗೆ ಗೊತ್ತಿದೆ ಅಲ್ವಾ, ಸಿಲ್ವರ್ ಗಿಫ್ಟ್ರಿ ಬಂದು ಕಾಟನ್ ಪೇಟೆಲ್ ಬರುತ್ತೆ. MM Lane 3rd cross ನಿಯರ್ ಮೆಜೆಸ್ಟಿಕ್. ಹಾ, ನೀವೇ ಕರೆಕ್ಟ್ ಅದಕ್ಕೆ ಹೇಳೋದಕ್ಕೆ. ಇನ್ನೊಂದ್ಸಲ ಹೇಳ್ಬಿಡಿ ಪ್ಲೀಸ್. ಕಾಟನ್ ಪೇಟೆ MM Lane 3rd cross ನಿಯರ್ ಮೆಜೆಸ್ಟಿಕ್. MM Lane 3rd cross 10:30 to 7. ಸಂಡೇ ಮಾತ್ರ 4 o'clock ತನಕ ಇರುತ್ತೆ. ಬೆಳಗ್ಗೆ 10:30 ಸಾಯಂಕಾಲ 7 ಗಂಟೆ ತನಕ. ಭಾನುವಾರ ಮಾತ್ರ ಸಂಜೆ 4 ಗಂಟೆ ತನಕ ಇರ್ತಾರೆ. ಅಂಡ್ ಇವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ಚೆಕ್ ಮಾಡಬಹುದು. ಬರಕ್ ಮುಂಚೆ ಕಾಲ್ ಮಾಡಿ ಬರಬಹುದು ಅಲ್ವಾ? ನೋಡಿ ಬೇಜಾನ್ ತೋರಣಗಳು ಕೂಡ ಡಿಫ್ರೆಂಟ್ ಇದೊಂಥರ ಇದೆ. ಇಲ್ಲ ಗೋಲ್ಡ್, ಇಲ್ಲಿ ನೋಡಿ ಈ ಕಡೆ ಸಿಲ್ವರ್ದು ಅದೇ ಸೇಮ್. ಓ ಅದೇ ಸಿಲ್ವರ್, ಅದೇ ಪ್ಯಾಟರ್ನ್ ಸಿಲ್ವರ್ ಇದೆ. ಹಬ್ಬದ ಟೈಮಲ್ಲಿ ಬಂತು ಅಂದ್ರೆ ಡೆಫಿನೆಟ್ ಆಗಿ ಬ್ಯುಸಿಯಾಗೇ ಇರುತ್ತೆ, ಯಾಕಂದ್ರೆ ಹಬ್ಬದ ಶಾಪಿಂಗ್ ಎಲ್ಲರೂ ಮಾಡ್ತಿರ್ತಾರಲ್ವಾ. ಬಟ್ ಏನಂದ್ರೆ ಇಲ್ಲಿ 2 ಫ್ಲೋರ್ ಇದೆ. ಫಸ್ಟ್ ಫ್ಲೋರು ಮತ್ತೆ ಸೆಕೆಂಡ್ ಫ್ಲೋರ್ ಎರಡೂ ಇದೆ. ಸೊ ನೀವು ಸಾಕಷ್ಟು ಆಪ್ಷನ್ಸ್ ಇರೋದ್ರಿಂದ ನಾನು ಹೇಳೋದೇನಂದ್ರೆ ಸ್ವಲ್ಪ ಟೈಮ್ ಇಟ್ಕೊಂಡು ಬನ್ನಿ ಅಂತ. ಕುದುರೆ ಮೇಲೆ ಬಂದಾಗ ಟಕ್ ಅಂತ ಬಂದ್ರೆ ಎಲ್ಲ ನೋಡ್ಕೊಂಡು ಹೋಗೋದು ಕಷ್ಟ ಆಗತ್ತೆ. ಸೊ ನೀವೇನಾದ್ರೂ ಚೆನ್ನಾಗಿರುವಂಥದ್ದು ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಒಂಚೂರು ಟೈಮ್ ಇಟ್ಕೊಂಡು ಬಂದ್ರೆ ಪೇಷನ್ಸ್ ಇಂದ ಅವ್ರು ತೋರಿಸ್ತಾರೆ, ಪೇಷನ್ಸ್ ಇಂದ ನಾವು ನೋಡ್ಬೇಕಷ್ಟೇ. ನಾನಂತೂ ಸಾಕಷ್ಟು ಟೈಮ್ ಇಟ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ನೀಟಾಗಿ ಎಲ್ಲ ಆರಾಮಾಗಿ ಶಾಪ್ ಮಾಡ್ತಾ ಇದ್ದೀನಿ ಇವತ್ತು. ಇದು ಪ್ಲೈನ್ ದೀಪಸ್ತಂಭಗಳು ಎಲ್ಲ ಜೋಡಿ ಸಿಂಗಲ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಅಲ್ವಾ? ದೀಪಸ್ತಂಭಗಳು ಯಾರು ಸಿಂಗಲ್ ತಗೊಳ್ತಾರೆ? ಹೌದಾ, ಎಲ್ಲ ಜೋಡಿ ದೀಪಸ್ತಂಭಗಳೆಲ್ಲ ಇದೆ. ನಂದ ದೀಪಗಳು ಒಂದೊಂದು ತಗೊಳ್ಳೋದು, ಕಾಮಾಕ್ಷಿ ದೀಪ ಆ ತರದ್ದು. ಕರೆಕ್ಟ್. ಇದು ದೀಪಸ್ತಂಭಗಳು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆಂಟ್ ಡಿಸೈನರ್ಸ್ ಪಂಚವಾಳಗಳಿದೆ. ಇದೆಲ್ಲ ನಿಮಗೆ ಗಿಫ್ಟಿಂಗ್ಗೆ ಚೆನ್ನಾಗಿರುತ್ತೆ. ಹೌದು, ಆಕ್ಚುಲಿ ಗಿಫ್ಟಿಂಗ್ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿದೆ. ಈ ರೂಮ್ ಸಗದಾಗಿದೆ. ಇವಾಗ ನನಗೆ ಏನೇನು ಕೊಡಿಸ್ತಾ ಇದ್ದೀರಾ ಅದನ್ನ ಹೇಳಿ ಬನ್ನಿ ಫಸ್ಟ್. ನಾನಾ ಹಲೋ, ಐ ಆಮ್ ಟಾಕಿಂಗ್ ಟು ಯು. ಏನೇನು ಕೊಡಿಸ್ತಾ ಇದ್ದೀರಾ? ಬೇಜಾನ್ ಕೊಡಿಸ್ತೀವಿ. ಬೇಜಾನ್ ಬರೀ ಮಾತು. ಇದೇನು ಅಂತ ಗೆಸ್ ಮಾಡಿ ನೋಡೋಣ. ಟಿಶ್ಯೂ ಹೋಲ್ಡರ್ ನೋಡಿ, ಸಗದಾಗಿದೆಲ್ಲ. ಏನ್ ಫಿನಿಶಿಂಗು ಡೀಟೇಲ್ ವರ್ಕ್ ನೋಡು, ಚೆನ್ನಾಗಿದೆ. ವೆರಿ ನೈಸ್. ಇದು ನೋಡಿ, ಇದು ಜರ್ಮನ್ ಸಿಲ್ವರ್ದು ಫೇಸ್, ತಂಜಾವೂರ್ ಪೇಂಟಿಂಗ್ ಆಗಿರೋದು ವಿತ್ ಸ್ಪೆಷಲ್ ಸ್ಟೋನ್ ವರ್ಕ್ ಆಗಿರೋದು. ಪ್ಲೈನ್ ಫೇಸ್ ಅಲ್ಲಿ ಬೇಕಾದ್ರೂ ಈ ತರ ಮಾಡ್ಕೊಡ್ತೀವಿ, ಇಲ್ಲ ಕಲರ್ ಫೇಸಸ್ ಅಲ್ಲೂ ಡಿಫ್ರೆಂಟ್ ವೆರೈಟೀಸ್ ಇದೆ, ಡಿಫ್ರೆಂಟ್ ಮಾಡೆಲ್ಸ್ ಇದೆ, ತುಂಬಾ ವೆರೈಟೀಸ್ ಇದೆ ನೋಡಿ. ಇದೆಲ್ಲ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ. ನಿಮ್ಗೆ ಬರೀ ಫೇಸ್ ಬೇಕಾದ್ರೂ ಸಪರೇಟ್ ಆಗಿ ಕೊಡ್ತೀವಿ, ಇಲ್ಲ ಸ್ಟೋನ್ ವರ್ಕ್ ಇರೋದು ಬೇಕಾದ್ರೆ ಕೊಡ್ತೀವಿ. 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ನಾನು ಕೇಳೋಳಿದ್ದೆ. ಯಾರ್ದ್ರಿ ಜ್ಯುವೆಲ್ರಿ ಸೆಲೆಕ್ಷನ್ ಅಷ್ಟು ಚೆನ್ನಾಗಿದೆ? 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಇದು. ಓ ವಾವ್, ತುಂಬಾ ಚೆನ್ನಾಗಿ ಅಲಂಕಾರ ಆಗಿದೆ. ಎಷ್ಟು ಕಳಿಯಾಗಿ ಕಾಣಿಸುತ್ತೆ ಅಂದ್ರೆ ಇದು ನೋಡಿ, ತುಂಬಾ ಕಳಿಯಾಗಿದೆ. 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಅಂತ ಗೊತ್ತಾಗಿರ್ಲಿಲ್ಲ ನನಗೆ. ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಮೇಡಮ್ ನೋಡಿ, ಓಕೆ ನೋಡಿ, ಬೇರೆ ನೋಡಿ ನೈಸ್. ಇದು ಹೇಗೆ ಲೆಕ್ಕ ಅಂದ್ರೆ ಪೀಸ್ ಲೆಕ್ಕ ಬರುತ್ತೆ. ಹಾ, ಪೀಸ್ ಲೆಕ್ಕ. ಇದ್ರಲ್ಲೂ ಡಿಫ್ರೆಂಟ್ ಸೈಜಸ್ ಡಿಫ್ರೆಂಟ್ ವೆರೈಟಿ ಸಿಗುತ್ತೆ, ಡಿಫ್ರೆಂಟ್ ಸೈಜಸ್ ಸಿಗುತ್ತೆ. ನಿಮ್ದು ಅಕಸ್ಮಾತ್ ಯಾವ್ದಾದ್ರು ಬೆಳ್ಳಿ ಫೇಸ್ ತಗೊಬಂದ್ರು ಈ ತರ ಸ್ಟೋನ್ ವರ್ಕ್ ಮಾಡಿಸ್ಕೊಡ್ತೀವಿ. ಹೌದಾ? ಸಪರೇಟ್ ಆಗಿ ನಾವು ಒಂದು ಕೊಟ್ರೆ ನೀವು ಅದಕ್ಕೆ ಸ್ಟೋನ್ ವರ್ಕ್ ಮಾಡಿಸ್ಕೊಡ್ತೀರಾ? ಪ್ಲೈನ್ ಫೇಸ್ ಅಲ್ಲಿ ಈ ತರ ವೆರೈಟಿ ಮಾಡ್ಕೊಡ್ತೀವಿ. ನೈಸ್. ಅಲಂಕಾರ ಆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಓ ಸೂಪರ್. ನೋಡಿ, ಇದು ಬಾಲಾಜಿ ಫೇಸ್ ಅಂತಾನು ಅನ್ಕೋಬಹುದು ನೀವು. ನಾನು ಆಕ್ಚುಲಿ ಕೇಳೋಳಿದ್ದೆ ಬಾಲಾಜಿ ಫೇಸ್ ಅಂತ. ನಾಮ ಇರೋದ್ರಿಂದ ಶಂಕು ಚಕ್ರ ಅಲ್ಲ ಇದು ಅಲ್ಲ ನೋಡಿ, ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಮುಖವಾಡಗಳು ಎಷ್ಟು ಚೆನ್ನಾಗಿದೆ. ನಿಮ್ಗೆ ಪ್ಲೈನ್ ಫೇಸ್ ಬೇಕಾದ್ರೆ ಸಿಗುತ್ತೆ, ತಾಂಜಾವೂರ್ ಫೇಸ್ ವರ್ಕ್ ಇರೋ ಸಿಗುತ್ತೆ, ಪರ್ಲ್ ಫಿನಿಶ್ ಸಿಗುತ್ತೆ, ಇದ್ರಲ್ಲಿ ಸೈಜಸ್ ಸಹ ಸಿಗುತ್ತೆ ನಿಮ್ಗೆ. ಓ ಪರ್ಲ್ ಫಿನಿಶ್ ಯಾವುದು ಇಲ್ಲಿ ಇಲ್ಲ ಅಲ್ಲ? ತೋರಿಸ್ತೀನಿ ಮ್ಯಾಮ್. ಪರ್ಲ್ ಫಿನಿಶ್ ಫೇಸ್ ಸ್ಟೋನ್ ವರ್ಕ್ ಇರೋದು, ಇದ್ರಲ್ಲಿ ಸೈಜಸ್ ಸಹ ಸಿಗುತ್ತೆ ನಿಮ್ಗೆ. ಅದೇ ಇದು ಚಿಕ್ಕದು, ಇದೆಲ್ಲ ನೋಡಿ ದೊಡ್ಡ ಸೈಜ್ ಸಿಗುತ್ತೆ. ನಿಮ್ದು ಬೆಳ್ಳಿ ಫೇಸ್ ತಗೊಬಂದ್ರೆ ಈ ತರ ಮಾಡಿಸ್ಕೊಡ್ತೀನಿ. ಇದು ನೋಡಿ, ದೇವ್ರಿಗೆ ಹಾಕುವಂತ ಹಾರಗಳು, ಜರ್ಮನ್ ಸಿಲ್ವರ್ ಹಾರಗಳು.
ಡಿಫ್ರೆಂಟ್ ಸೈಜಸ್ ಇದೆ. ಚಿಕ್ಕದು ನಮ್ಮ ಮನೇಲಿ ಚಿಕ್ಕ ದೇವ್ರ ಫೋಟೋಗಳಿದ್ರೆ ಸಗದಾಗಿರುತ್ತೆ ನೋಡಿ ಹಾಕಕ್ಕೆ. ಹೌದು ಅಲ್ವಾ? ಡಿಫ್ರೆಂಟ್ ಡಿಸೈನ್ಸ್ ಅಲ್ವಾ? ಇದು ದೊಡ್ಡದು ಡಿಸೈನು ಇದೆ ಬೇರೆ. ಹೌದು, ಇದರಲ್ಲಿ ನೋಡು ಬೇರೆ ಡಿಸೈನ್, ಸಣ್ಣ ಎಲೆಗಳು ಅದರೊಳಗೆ ಕಾಣತ್ತ. ನಿಂಗೆ ನೋಡ್ಕೋ, ಎಲೆಗಳೆಲ್ಲ ಸಗದಾಗಿದೆ. ಇದು ಒಂಥರ ಬಟ್ಲು ತರ ಇದೆ. ಬೇರೆ ಇದೆ, ಈ ಹೂವಾನೇ ಬೇರೆ, ಈ ಹೂವಾನೇ ಬೇರೆ. ಇದು ಮಲ್ಗೆ ಹೂವ, ಇದು ಹೋಗ್ಲಿ ಬಿಡಿ ಹೂವ. ನೋಡಿ ಕಲರ್ಸ್ ಇದೆ ಇದ್ರಲ್ಲಿ ನೋಡಿ, ವಿತ್ ಸ್ಟೋನ್ ವರ್ಕ್. ಸೂಪರ್. ಯಪ್ಪ, ನಮ್ಮನೆ ದೇವರುಗಳಿಗೆಲ್ಲ ಇಷ್ಟೆಲ್ಲ ಅಲಂಕಾರ ಮಾಡ್ಬೋದಲ್ವಾ? ಮುಖವಾಡಗಳಿದೆ ನೋಡಿ, ಇಲ್ಲೂ ಮುಖವಾಡಗಳಿದೆ. ವಾವ್, ಚೆನ್ನಾಗಿದೆ. ಓ, ಸಗದಾಗಿದೆ ನೋಡಿ, ಇದೆಷ್ಟು ಚೆನ್ನಾಗಿದೆ ಸ್ಟ್ಯಾಂಡು. ಅದ್ರ ಮೇಲೆ 108 ಹೂವ ಲಕ್ಷ್ಮಿನ ಕೂರಿಸಿ ನೀಟಾಗಿ ಅಲಂಕಾರ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಹೂವ ಇದು ಬೇಕಾದ್ರೆ ಸಿಲ್ವರ್ ಅಲ್ಲೂ ಸಿಗುತ್ತಂತೆ, ಸಿಲ್ವರ್ ಕಲರ್ ಅಲ್ಲಿ. ಬಟ್ ಇದು ಕಾಂಟ್ರಾಸ್ಟ್ ಇಟ್ರೇನೆ ಚೆನ್ನಾಗಿರುತ್ತೆ, ಸಿಲ್ವರ್ ಇಟ್ರೆ ಮರ್ಜ್ ಆಗ್ಬಿಡುತ್ತೆ. ಅಂಡ್ ಇಲ್ಲಿ ನೋಡಿ, ಡಿಫ್ರೆಂಟ್ ಆಂಟೀಕ್ ಅಲ್ಲಿ ಎಲ್ಲಾ ದೇವರುಗಳದ್ದು ಐಡಲ್ ಇದೆ. ಗಣೇಶ ಆಗಿರಬಹುದು, ಲಕ್ಷ್ಮಿ ಆಗಿರಬಹುದು, ಕೃಷ್ಣ ಆಗಿರಬಹುದು, ಈಶ್ವರ ಆಗಿರಬಹುದು, ಪಾರ್ವತಿ, ಎಲ್ಲಾನು ನಿಮಗೆ ಐಡಲ್ಸ್ ತುಂಬಾ ಡೀಟೇಲಿಂಗ್ ಆಗಿ ಸಕ್ಕದಾಗಿ ವರ್ಕ್ ಮಾಡಿದ್ದಾರೆ ನೋಡಿ. ಹಬ್ಬದ ಟೈಮ್ ಆಗಿರೋದ್ರಿಂದ ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ಇಲ್ಲಿ ನೋಡಿ, ಗೌರಿ ಗೌರಿ, ಗಣೇಶ ನೋಡಿ, ಡಿಫ್ರೆಂಟ್ ಸೈಜಸ್ ಅಲ್ಲಿ. ಅಂದ್ರೆ ಮೂರ್ತಿಗಳು ತುಂಬಾ ಚೆನ್ನಾಗಿದೆ. ಹೌದೌದು, ಹಳೆಯಾಗಿದೆ ಮೂರ್ತಿಗಳು. ನೋಡಿ, ಈಶ್ವರ ಪಾರ್ವತಿ ನಮ್ಗೆ ಕವರ್ ಅಲ್ಲಿ ಇರೋದ್ರಿಂದ ಆ ಡೀಟೇಲಿಂಗ್. ಈಶ್ವರ ಪಾರ್ವತಿ ಇಲ್ಲಿ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ, ಪಂಚಮುಖಿ ಆಂಜನೇಯ ಚೆನ್ನಾಗಲ್ಲ. ಹೌದು, ಗದೆ. ಕರೆಕ್ಟ್, ಸಕ್ಕದಾಗಿದೆ. ವೆಂಕಟರಮಣ ನೋಡಿ ಹಿಂದೆ. ಸೊ ನಿಮಗೆ ಕಾಮಾಕ್ಷಿ ದೀಪಗಳು ಅಷ್ಟೇ, ವೆರೈಟಿ ಕಾಮಾಕ್ಷಿ ದೀಪಗಳಿದೆ ಇಲ್ಲಿ. ಎಷ್ಟು ಡಿಫ್ರೆಂಟ್ ಸೈಜಸ್ ಅಲ್ಲಿ ನೋಡಿ. ಪುಟಾಣಿ ಕಾಮಾಕ್ಷಿ ದೀಪ ಇಂದ ಹಂಗೆ ದೊಡ್ಡ ತನಕನೂ ಇದೆ. ಫುಲ್ ಸೆಟ್ ಅಂತ ಇದೆ, ಕಂಪ್ಲೀಟ್ ಸೆಟ್ ಬೇಕಾದ್ರೂ ಈ ತರ ಸಿಗುತ್ತೆ. ರೆಡಿ ಮಾಡಿ ಇಟ್ಟಿದ್ದಾರೆ. 37,500 ಅಂತ ಹಾಕಿದ್ದಾರೆ ಮೇಲೆ. ಕಂಪ್ಲೀಟ್ ಸೆಟ್ಗ ಏನು ಅಂತ ಗೊತ್ತಿಲ್ಲ ನೋಡಿ. ಬಟ್ ಅದ್ರ ಪಕ್ಕ ದೀಪ ಸ್ತಂಭಗಳು ಅಷ್ಟೇ ಎಷ್ಟು ಚೆನ್ನಾಗಿವೆ ನೋಡೋದು. ನೋಡಿ ಎಷ್ಟು ಚೆನ್ನಾಗಿದೆ ದೀಪ. ಶಂಕು, ಚಕ್ರ, ನಾಮ, 2 ಆನೆ ಮುಂದೆ. ಸೂಪರ್ ಅಲ್ಲ? ಇದೇ ತರದ್ದು ಇಲ್ಲಿ ಅಷ್ಟಲಕ್ಷ್ಮಿ ಕಾಮಾಕ್ಷಿ ದೀಪ, ಅಷ್ಟಲಕ್ಷ್ಮಿ. ವೆರಿ ನೈಸ್. ಓಕೆ, ನನ್ನ ಶಾಪಿಂಗ್ ಮುಗೀತು. ಬನ್ನಿ ಒಂಚೂರು ಹೆಲ್ಪ್ ಮಾಡಿ ಪ್ಲೀಸ್. ಇಟ್ಕೊಂಡಿದ್ದು ಏನೇನು ತಗೊಂಡೆ ಅಂತ ಬ್ರೀಫ್ ಆಗಿ ತೋರಿಸ್ತೀನಿ, ಆಯ್ತಾ? ನಿಮಗೆ ಎಲ್ಲಾನು ತೆಗೆದು ತೋರ್ಸೋಕ್ಕಾಗಲ್ಲ, ಬಟ್ ಮೇಜರ್ ಏನೇನು ತಗೊಂಡೆ ಅಂತ ತೋರಿಸ್ತೀನಿ, ಹಂಗೆ ಹೇಳ್ತೀನಿ ನಿಮಗೆ. ನೋಡಿ, ಇದೆಲ್ಲ ಗಿಫ್ಟಿಂಗ್ ತಗೊಂಡೆ ನಾನು ನೋಡಿ. ಓಕೆನಾ? ಇದು ಗಿಫ್ಟಿಂಗ್ ತಗೊಂಡಿದ್ದು. ಮತ್ತೆ ಇದೆಲ್ಲ ಮನೆಗೇನೆ ತಗೊಂಡಿರೋದು ನಾನು ನೋಡಿ. ಈ ಥರ ದೀಪಗಳು ತಗೊಂಡೆ. ಇದು ಡಿಫ್ರೆಂಟ್ ಸೈಜು ಇನ್ನೊಂದು ದೀಪ ತಗೊಂಡೆ. ಆ್ಯಂಡ್ ಮತ್ತೆ ಮುಖವಾಡ ತಗೊಂಡಿದ್ದೀನಿ. ನಾನು ನಿಮಗೆ ತೋರಿಸಿದ್ನಲ್ಲ ಬೇರೆ ಮುಖವಾಡಗಳಿದೆ ಅಂತ. ಆ ಮುಖವಾಡದಲ್ಲಿ ನಾನು ನಿಮಗೆ ಆ ಯೆಲ್ಲೋ ಕಲರ್ ಇತ್ತಲ್ಲ ದೇವಿ, ಆ ಮುಖವಾಡ ತಗೊಂಡೆ. ಆ್ಯಂಡ್ ಜೊತೆಯಲ್ಲಿ 108 ಹೂವನ್ನ ಕಮಲದ ಮೇಲೆ ಕೂರಿಸೋದು ಅಂತ ಹೇಳಿದ್ನಲ್ಲ, ಇಲ್ಲಿದೆ ನೋಡಿ. ಇದೇ ಥರದ್ದು ನಾನೊಂದು ಮುಖವಾಡ ತಗೊಂಡಿದ್ದೀನಿ. ಆಮೇಲೆ ಒಂದು ಜ್ಯುವೆಲ್ರಿ ಬಾಕ್ಸ್ ಅಂತ ತೋರಿಸಿದ್ರಲ್ಲ ನೀವು, ಅದನ್ನ ಕ್ಯಾಶ್ ಆದ್ರೂ ಇಟ್ಕೋಬಹುದು, ಡ್ರೈ ಫ್ರೂಟ್ ಆದ್ರೂ ಇಟ್ಕೋಬಹುದು, ಜ್ಯುವೆಲ್ರಿ ಆದ್ರೂ ಇಟ್ಕೋಬಹುದು ಅಂತ, ಆ ಒಂದು ಬಾಕ್ಸು. ಆಮೇಲೆ ಅದೇ 108 ಹೂವನ್ನ ಇಟ್ಬಿಟ್ಟು ದೇವಿನ ಕೂರಿಸಿರೋದಿತ್ತಲ್ಲ, ಅದು ಮುಂದೆ ಕೂರ್ಸೋಕೆ 2 ಆನೆಗಳು, ಪುಟ್ಪುಟಾಣಿ ಆನೆಗಳನ್ನು ತಗೊಂಡೆ. ಮತ್ತೆ ಒಂದು ಆಮೆ ತಗೊಂಡಿದ್ದೀನಿ. ಆನೆ ಎಲ್ಲ ದೇವ್ರ ಮನೇಲಿ ಇಟ್ಟರೆ ತುಂಬಾ ಒಳ್ಳೇದಂತೆ. ಆನೆ ಲಕ್ಷ್ಮಿ ಮುಂದೆ ಇಡೋದಕ್ಕೆ, ಆಮೆ ಕೂಡ ಲಕ್ಷ್ಮಿ ಸ್ವರೂಪ ಅಂತ ಹೇಳಿ ಆಮೆನಿಟ್ಟು ಪೂಜೆ ಮಾಡಬೇಕು ಅಂತಾರೆ. ಸೊ ಅದನ್ನು ತಗೊಂಡೆ. ಆಮೇಲೆ ಪಾದಗಳು ಇಷ್ಟು ತಗೊಂಡಿದ್ದೀನಿ. ಆಮೇಲೆ ತೋರಣ, ದೇವ್ರ ಮನೆಗೆ ತೋರಣ, ಇಷ್ಟು ತಗೊಂಡೆ. ಓಕೆನಾ? ಸೊ ನೀವು ನಿಮ್ಮ ಹಬ್ಬದ ಶಾಪಿಂಗು ಹೇಗೆ ನಡೀತಿದೆ ಅಂತ ಹೇಳಿ. ಆ್ಯಂಡ್ ಖಂಡಿತವಾಗ್ಲೂ ನೀವೇನಾದರೂ ಈ ಥರದ ಐಟಮ್ನ ನೋಡ್ತಿತ್ತು ಅಂದರೆ ಕಾಟನ್ ಪೇಟೆ ಸಿಲ್ವರ್ ಗಿಫ್ಟ್ರಿಗೆ ಬಂದು
ನೀವು ನಿಮಗೆ ಏನೇನು ಬೇಕು ಅನ್ನೋದನ್ನ ಆರಾಮಾಗಿ ಟೈಮ್ ಇಟ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ನ ಅಥವಾ ನಿಮ್ಮ ಜೊತೆ ಯಾರು ಬೇಕೋ ಶಾಪಿಂಗ್ಗೆ ಅವ್ರನ್ನ ಕರ್ಕೊಂಡು ಬನ್ನಿ, ಆಯ್ತಾ. ಇಲ್ಲಿಗೆ ಬರೋದಕ್ಕೆ ಆಪ್ಷನ್ಸು ಹೇಳಿದ್ದೀನಿ ನಾನು. 2 ವೀಲರಲ್ಲಿ ಬರ್ಬೋದು, 4 ವೀಲರ್ ಬಂದರೆ 350 ಮೀಟರ್ಸ್ ಅಂತೆ. ಅಲ್ಲೆಲ್ಲೋ ಕಾರ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಬರಬಹುದು ಅನ್ನೋದನ್ನ ಆಲ್ರೆಡಿ ನಿಮಗೆ ಹೇಳಿದೆ. ನೀವು ಮೆಜೆಸ್ಟಿಕ್ ಮೆಟ್ರೋ ಬೇಕಾದ್ರೂ ತಗೋಬಹುದು. ಮೆಜೆಸ್ಟಿಕ್ ತನಕ ಮೆಟ್ರೋ ಬಂದು ವಾಕಬಲ್ ಇಲ್ವಾ, ಬೆಸ್ಟ್. ಆಟೋಲ್ ಕೂಡ ಬರಬಹುದು, ಓಕೆನಾ. ಸೊ ಇಷ್ಟು ಆಪ್ಷನ್ಸ್ ಇದೆ ಇಲ್ಲಿ ಬಂದು ರೀಚ್ ಆಗೋದಕ್ಕೆ. ಇವತ್ತಿನ ಈ ಒಂದು ಎಪಿಸೋಡು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಾಕಷ್ಟು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಟ್ಟಿದ್ದೀನಿ. ಇನ್ನೂ ಡೌಟ್ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಬರಕ್ ಮುಂಚೆ ಏನಿದೆಯೋ ನಿಮ್ಮ ಅನುಮಾನ ಕೇಳ್ಕೊಂಡು ಇಲ್ಲಿಗೆ ಬರಬಹುದು. ನೀವು ಇವ್ರ ಇನ್ಸ್ಟಾ ಪೇಜ್ನ ಕೂಡ ವಿಸಿಟ್ ಮಾಡ್ಬೋದು, SGT ಹೌಸ್ ಆಫ್ ಜರ್ಮನ್ ಸಿಲ್ವರ್, ಓಕೆನಾ. ಅಲ್ಲಿ ಇನ್ಸ್ಟಾ ಪೇಜಲ್ಲಿ ವಿಸಿಟ್ ಮಾಡಿ. ಇವ್ರ ವೆಬ್ಸೈಟ್ ಇದೆ silvergiftry.in, ಇಲ್ಲಿ ಕೂಡ ಚೆಕ್ ಮಾಡಬಹುದು. ವಿಡಿಯೋ ಕಾಲ್ ಮಾಡಿ ಇವ್ರ ಅಪಾಯಿಂಟ್ಮೆಂಟ್ ಕೊಟ್ಟಾಗ ವಿಡಿಯೋ ಕಾಲಲ್ಲೇ ನೀವು ಶಾಪ್ ಕೂಡ ಮಾಡಬಹುದು. ಇಷ್ಟೆಲ್ಲ ಆಪ್ಷನ್ಸ್ ಇದೆ, ಸಾಕಷ್ಟು ಡೀಟೇಲ್ಸನ್ನು ನಾನು ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಜನಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡ್ತಾ ಇದ್ರೆ ನನ್ನ ಜೊತೆ ಮಾತಾಡೋದಷ್ಟೇ ಖುಷಿ ನನಗಾಗತ್ತೆ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಬೈ ಬೈ, ಲವ್ ಯು ಆಲ್.